ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮತ್ತೆ ಇಂಚರ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಲೈಕ್ ಸ್ಯಾಟರ್ಡೆ ಸಂಡೇಸ್ ನಾವು ಹೋಗ್ತೀವಿ. ಸಂಡೇ ಕೂಡ ಧೀರಜ್ ಬಂದಿದ್ದ, ಧೀರಜ್ ಜೊತೆ ಎಲ್ಲರೂ ಹೋಗಿದ್ವಿ. ಧೀರಜ್, ನಾನು, ಸುದೀನು, ಯಶಸ್ಸು, ನಮ್ಮ ಆಲ್ ಟೀಮ್ ಕರ್ಕೊಂಡು ಹೋಗಿದ್ವಿ. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಯಾರೂ ಬರ್ತಾಯಿಲ್ಲ, ಹಾಗಾಗಿ ಒಬ್ಬನೇ ಹೋಗ್ತಾ ಇದ್ದೀನಿ. ಏನು ಮಾಡ್ಬೋದು ಇವತ್ತು ಹೋಗಿ? ಕಂಪ್ಲೀಟ್ ವಿಡಿಯೋನ ನಾನು ಒಬ್ಬನೇ ತೋರಿಸ್ತೀನಿ ಇವತ್ತು, ಬಿಕಾಸ್ ಹೋಗ್ತಿರೋದು ನಾವೊಬ್ಬರೇ, ಇನ್ಯಾರು ನಮ್ಮ ಜೊತೆ ಬರ್ತಾ ಇಲ್ಲ ಇವತ್ತು. ಹಾಗಾಗಿ ಲೆಟ್ಸ್ ಗೋ. ಆ್ಯಂಡ್ ನಮ್ಮ ಇಂಟ್ರೋ, ವಾಟ್ಸಪ್ ಗೈಸ್, ಹೋಪ್ ಯುವರ್ ಇಸ್ ಡೂಯಿಂಗ್ ಗ್ರೇಟ್. ಲೆಟ್ಸ್ ಸ್ಟಾರ್ಟ್ ಅವರ್ ಡೇ. ನನ್ನ ವೀಕ್ಷಕರೇ ಆದಷ್ಟು ಕ್ಷಮೆ ಇರಲಿ. ಯಾಕೆ ಗೊತ್ತಾ, ಶೂಟ್ ಮಾಡೋದೆಲ್ಲ ತೋರಿಸ್ತೀನಿ ಅಂತ ನಾನೇನೋ ನಿಮಗೆ ಹೇಳಿದೆ, ಬಟ್ ಒಬ್ಬನೇ ಕ್ಯಾಮ್ರಾ ಗಿಂಬಲ್ಲು ಅಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಒಬ್ಬನೇ ಕ್ಯಾಮ್ರಾ ಗಿಂಬಲ್ಲು ಫೋನು ಎವ್ರಿಥಿಂಗ್ ಹ್ಯಾಂಡಲ್ ಮಾಡೋ ತನಕ ಸುಸ್ತಾಗೋಯ್ತು. ಅದಕ್ಕೆ ಶೂಟ್ ಮಾಡೋಕ್ಕಾಗಲಿಲ್ಲ ಲಾಗಿಗೋಸ್ಕರ. ಬಟ್ ಐ ಆಮ್ ಬ್ಯಾಕ್ ನಾವು, ಹೆದರಬೇಡಿ, ಎಂತ ಇಲ್ಲ. ಕ್ಯಾಮ್ರಾ ಇಟ್ಕೊಂಡು ಫೋಟೋಸ್ ತೆಗಿತೀವಿ, ಗಿಂಬಲ್ ಇಟ್ಕೊಂಡು ರೀಲ್ ಶೂಟ್ ಮಾಡ್ತೀವಿ, ಮತ್ತೇನು ಮಾಡ್ತೀವಿ ಅಷ್ಟೇ, ಇನ್ನೇನು ಮಾಡಲ್ಲ. ನೆಕ್ಸ್ಟ್ ಟೈಮ್ ನಮ್ಮ ಯಶಸ್ ಯಾರಾದರೂ ಬಂದರೆ ನನ್ನ ಜೊತೆಗೆ ಖಂಡಿತ ತೋರಿಸ್ತೀನಿ. ಆ್ಯಂಡ್ ಲಾಸ್ಟ್ ವೀಕೆಲ್ಲ ನಾನು ತೋರಿಸಿದ್ದೀನಿ, ಪ್ರತಿ ವೀಕ್ ಕೂಡ ನಾನು ನಿಮಗೆ ತೋರಿಸ್ತಾನೆ ಬರ್ತಾಯಿದ್ದೀನಿ. ಬಟ್ ನೀವು ಚೆಕ್ ಮಾಡ್ತಿಲ್ಲ ಅಷ್ಟೇ, ಯಾಕಂದರೆ ನಮ್ಮ ಚಾನಲ್ಗೆ ನೀವೆಲ್ಲ ಹೊಸಬ್ರಲ್ಲ. ಅದಕ್ಕೆ ನೀವು ಹೊಸಬ್ರು ಆಗಬಾರ್ದಂದ್ರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಳೊಬ್ರು ಆಗಬೇಕು. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೂಟ್ ಎಲ್ಲ ಮುಗೀತು, ಲೈಕ್ ಪ್ಯಾಕಪ್ ಆದ್ವಿ ನೋಡಿ. ನಮ್ಮ ಬ್ಯಾಗ್ ಆ್ಯಂಡ್ ಎವ್ರಿಥಿಂಗ್ ಪ್ಯಾಕಪ್ ಮಾಡಾಯ್ತು ನಾವು. ಆ್ಯಂಡ್ ಇವಾಗ ಸಿಟಿ ಸೈಡ್ ಹೋಗಬೇಕು. ನಮ್ಮ ಧೀರಜಿಗೆ ನಮ್ಮ DSLR ಬೇಕಂತ ಅವ್ನ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾ ಇದ್ದಾನೆ. ಅದಕ್ಕೆ ಅವನಿಗೆ DSLR ಕೊಟ್ಬಿಟ್ಟು ನಾನು ಮನೆ ಕಡೆ ಹೋಗ್ತೀನಿ. ಆ್ಯಂಡ್ ಮನೇಲಿ ಹೋಗ್ಬಿಟ್ಟು ನೆಕ್ಸ್ಟ್ ಪ್ಲಾನ್ಸ್ ನೋಡಬೇಕು. ಸದ್ಯಕ್ಕೇನು ಪ್ಲ್ಯಾನ್ ಆಗಿಲ್ಲ. ಸ್ಟ್ರೀಟ್ ನೇಷನಲ್ಲಿ ಮೇ ಬಿ ಐ ಥಿಂಕ್ ಯಾವುದಾದ್ರು ಒಂದು ಕಾರ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಸ್ಟ್ರೀಟ್ ನೇಷನ್ ಒಂದೆರಡು ವೀಡಿಯೋ ಮಾಡಿ ದೆನ್ ಆಫ್ಟರ್ ದಿಸ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಿ ಡೇ. ಆ್ಯಂಡ್ ಎಲ್ಲರೂ ಇದ್ದಾರೆ, ಋತ್ವಿಕು ಇದ್ದಾನೆ, ಎಲ್ಲರೂ ಇದ್ದಾರೆ. ಇಫ್ ಪಾಸಿಬಲ್ ಈವ್ನಿಂಗ್ ಎಲ್ಲಾದರೂ ಒಂದು ಕಡೆ ಹಂಗೆ ಬೀಟ್ ಹಾಕ್ಕೊಂಡು ಬಂದು ಎಲ್ಲರೂ ಬಾಯ್ಸ್ ಎಲ್ಲ ಇದ್ದಾರೆ, ಮನೇಲೇ ಇದ್ದಾರೆ. ಆ್ಯಂಡ್ ನಮ್ಮ ಓಲ್ಡ್ ಗ್ಯಾಂಗ್ ಈಸ್ ಬ್ಯಾಕ್ ಎಕ್ಸೆಪ್ಟ್ ವಿವೇಕ್, ಎವ್ರಿ ಒನ್ ಆರ್ ದೇರ್. ಆ್ಯಂಡ್ ಇಫ್ ಪಾಸಿಬಲ್ ಸಂಜೆ ಒಂದು ಆಚೆ ಕಡೆ ಹೋಗ್ಬಿಟ್ಟು ಬರ್ತೀವಿ. ಈಗ ಓಡೋಣ ನಮ್ಮ ಡ್ಯಾಡಿ ಬೈಕಲ್ಲಿ. ಸ್ನೇಹಿತರೆ ವೆಯ್ಟ್ ಮಾಡಿ, ತುಂಬ ಇಂಪಾರ್ಟೆಂಟ್ ಮ್ಯಾಟ್ರನ್ನೇ ನಾನು ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ಕೆಲವೊಂದು ಸ್ವಲ್ಪ ಜನಕ್ಕೆ ಬೇಸಿಕ್ ಅಮೌಂಟ್ ಆಫ್ ಸೆನ್ಸ್ ಇರೋದಿಲ್ಲ, ಅದಕ್ಕೆ ನಾವೇನು ಬ್ಲೇಮ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಐ ಡೋಂಟ್ ಟಾಕ್, ಜಸ್ಟ್ ಮೈ ರೀಸೆಂಟ್ ಎಕ್ಸ್ಪೀರಿಯೆನ್ಸಿಂದ ನಾನು ನಿಮಗೆ ಕೂಡ ಈ ಎಕ್ಸ್ಪೀರಿಯೆನ್ಸ್ ಆಗಬಾರ್ದಂತ ಹೇಳ್ತಾ ಇದ್ದೀನಿ. ಇಫ್ ಸಮನ್ ಈಸ್ ಬ್ಲೇಮಿಂಗ್ ಆನ್ ಯು, ಟೇಕ್ ದ ಬ್ಲೇಮ್ ಆ್ಯಂಡ್ ಡಿಸಪಿಯರ್, ಜಸ್ಟ್ ಡಿಸಪಿಯರ್. ಆ ಬ್ಲೇಮ್ನ ತಲೆಗೆ ಶೂಟ್ ಹಾಕ್ಕೊಂಡು ನೀವು ಶೂಟ್ ಹಾಕ್ಕೊಂಡ್ರೆ ನೀವು ಮಾಡ್ತಿರೋ ಕಮಿಟ್ಮೆಂಟ್ಸಿಗೆ ನೀವೇ ತೊಂದರೆ ಮಾಡ್ಕೊತೀರ. ಜಸ್ಟ್ ಇಮ್ಯಾಜಿನ್ ಎಷ್ಟು ಕಮಿಟ್ಮೆಂಟ್ಸ್ ನೀವು ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಏನಾದರೂ ಫೀಲ್ ಆಯಿತಾ, ನಿಮ್ಮ ವರ್ಕಕ್ಕೆ ನೀವು ಕೂರಿ, ಏನು ಕೆಲಸ ಇದೆ ಎಲ್ಲ ಮಾಡಿ ನೋಡಿ, ನಿಮ್ಮ ಎಷ್ಟು ಡೆವಲಪ್ ಆಗ್ತೀರಾ, ನಿಮಗೆ ನೀವೇ ಎಷ್ಟು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತೀರಾ ನೋಡಿ. ಆ್ಯಂಡ್ ದಟ್ಸ್ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ. ಅದು ಬೇರೆ ಪ್ರಶ್ನೆ. ಜಸ್ಟ್ ಟೇಕ್ ದ ಬ್ಲೇಮ್ ಆ್ಯಂಡ್ ಡಿಸಪಿಯರ್ ಗೆಳೆಯರೆ, ಡಿಸಪಿಯರ್. ತಲೆನೇ ಕೆಡ್ಸ್ಕೋಬೇಡಿ. ಯಾರು ಏನಾದರೂ ಅಂದ್ಕೊಳ್ಳಿ, ಯಾವನ್ ಏನಾದರೂ ಮಾತಾಡಲಿ, ತಲೆ ಕೆಡ್ಸ್ಕೋಬಾರ್ದು. ಇಫ್ ಸಮಥಿಂಗ್ ಈಸ್ ಡಿಸ್ಟರ್ಬಿಂಗ್ ಟು ಅಸ್ ಅಂತ ಹೇಳಿದ್ರೆ ಬಿಟ್ಬಿಡ್ಬೇಕಲ್ಲೇ. ನಾನು ಸಿಂಪಲ್, ಇವತ್ತಿನ ಮ್ಯಾಟ್ರು ಇವತ್ತು ನೈಟಿಗೆ, ಅದೇನಾದರೂ ತುಂಬ ತಲೆ ಕೆಡ್ತಿದ್ರೆ ಆ ಜಾಗನೇ ಖಾಲಿ ಮಾಡಿಬಿಡ್ತೀನಿ ನಾನು. ಸಿಂಪಲ್, ನಾನು ಜಾಸ್ತಿ ತಲೆನೇ ಕೆಡ್ಸ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ಲೆಟ್ ಮಿ ಅಸ್ಯೂಮ್ ಯಾವುದೋ ಒಂದು ರೋಡಲ್ಲಿ ನಿಂತಿದ್ದೀನಿ ಆ್ಯಂಡ್ ಇಫ್ ಐ ಫೀಲ್ ಲೈಕ್ ಈ ರೋಡಲ್ಲಿ ನಾನು ಇರಬಾರ್ದು ಆ್ಯಂಡ್ ಇಟ್ಸ್ ಲೈಕ್ ಒಂದು ಗಿಲ್ಟ್ ಫೀಲ್ ಆಗ್ತಾ ಇರುತ್ತಲ್ಲ, ಆ ಫೀಲ್ ಆಯಿತು ಅಂದ್ಕೊಳ್ಳಿ, ಆ ರೋಡ್ನೇ ಚೇಂಜ್ ಮಾಡಿಬಿಡಿ, ಬೇರೆ ರೋಡಿಗೆ ಹೋಗಿ. ಏನು ಅದೊಂದೇ ರೋಡ ಇರೋದು? ಆ ರೋಡ್ ಬಿಟ್ಟು ಎಷ್ಟು ರೋಡ್ ಇಲ್ಲ, ಜಸ್ಟ್ ಇಮ್ಯಾಜಿನ್. ಗೆಳೆಯರೇ ನಿಜ ಹೇಳ್ತೀನಿ, ಟೇಕ್ ದ ಬ್ಲೇಮ್ ಆ್ಯಂಡ್ ಜಸ್ಟ್ ಡಿಸಪಿಯರ್. ಯಾರಿಗೆ ಏನು ಮಾಡಿದ್ರು, ನೀವು ಎಷ್ಟೇ ಮಾಡಿದ್ರು ಅದು ವ್ಯರ್ಥಾನೆ. ಎಂಡ್ ಆಫ್ ದ ಡೇ ಅದು ವ್ಯರ್ಥಾನೆ. ಐ ಡೋಂಟ್ ನೋ, ತುಂಬ ಫ್ರಸ್ಟ್ರೇಷನ್ ಲೆವೆಲಲ್ಲಿದ್ದೀನಿ. ಆ್ಯಂಡ್ ಆ ಫ್ರಸ್ಟ್ರೇಷನ್ ನಾನು ಕ್ಯಾಮ್ರಾ ಮುಂದೆ ಹೇಳ್ಕೊತಾ ಇದ್ದೀನಿ, ಬಿಕಾಸ್ ಐ ಲವ್ ಮೈ ಕ್ಯಾಮ್ರಾ. ದಿಸ್ ಈಸ್ ವಾಟ್ ಅವರ್ ಬಾಯ್ ಧೀರಜ್ ಟಾಟ್ ಅಸ್ ಎಸ್ಟರ್ಡೇ. ಅದು ಮುದ್ದಾಡ್ಬೇಕು ಕ್ಯಾಮ್ರಾ ಇಟ್ಕೊಂಡು. ಕ್ಯಾಮ್ರಾ ಏನಕ್ಕಿರೋದು, ಏನಕ್ಕೆ ತೊಗೊಂಡಿರೋದು 35,000 ಕೊಟ್ಟು? ವಿ ಲವ್ ದಿಸ್ ಆ್ಯಂಡ್ ವಿ ಹ್ಯಾವ್ ಟು ಶೇರ್ ಎವ್ರಿ ಪಾರ್ಟ್ ಆಫ್ ದ ಲೈಫ್ ಆ್ಯಂಡ್ ವಿ ಹ್ಯಾವ್ ಟು ಡಾಕ್ಯುಮೆಂಟ್ ಇಟ್. ವಿ ಆರ್ ನಾಟ್ ಜಸ್ಟ್ ಶೋಯಿಂಗ್ ಆಫ್, ವಿ ಆರ್ ಡಾಕ್ಯುಮೆಂಟಿಂಗ್ ದ ಥಿಂಗ್ಸ್ ಆ್ಯಂಡ್ ಇನ್ ದ ಡಾಕ್ಯುಮೆಂಟೇಷನ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ದೇರ್. ಇಷ್ಟು ಹ್ಯಾಪಿ ಆಗ್ತಿದೆ ಗೊತ್ತಾ ಗೆಳೆಯರೇ. ನಿಮಗೆ ಇನ್ನೊಂದು ಸಜೆಷನ್ ಕೊಡ್ತೀನಿ. ಯಾರು ಇಲ್ವಾ ನಿಮ್ಮ ಜೊತೆ ಮಾತಾಡೋಕ್ಕೆ, ಅಥವಾ ಯಾವುದಾದ್ರೂ ಒಂದು ವಿಷಯ ಅಂದ್ಕೊಳ್ಳಿ, ಮಾತಾಡೋಕ್ಕೆ ಆಗ್ತಿಲ್ಲ ಅಂದ್ಕೊಳ್ಳಿ ಯಾರ ಜೊತೆನೋ, ಜಸ್ಟ್ ಟೇಕ್ ಯುವರ್ ಫೋನ್ ಆ್ಯಂಡ್ ರೆಕಾರ್ಡ್ ಯುವರ್ ಸೆಲ್ಫ್. ನಿಜ ನೋಡಿ, ಎಷ್ಟು ಫೀಲ್ ಆಗುತ್ತೆ ನೋಡಿ.
ಎಷ್ಟು ಕಂಫರ್ಟ್ ಫೀಲ್ ಆಗುತ್ತೆ ನೋಡಿ. ಆ್ಯಂಡ್ ದಟ್ಸ್ ವಾಟ್ ಐ ಆಮ್ ಫೀಲಿಂಗ್ ರೈಟ್ ನಾವು. ನನ್ನ ಕ್ಯಾಮ್ರಾ ಮುಂದೆ ನನಗೆ ನಾನು ಹೇಳ್ಕೊಂಡು ಲೈಕ್ ಐ ಆಮ್ ಫೀಲಿಂಗ್ ಲೈಕ್ ನಾನು ಯಾರೋ ಒಬ್ರಿಗೆ ಹೇಳ್ತಾ ಇದ್ದೀನಿ, ಕನ್ವೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಎಕ್ಸ್ಪ್ಲೇನಿಂಗ್ ದ ಥಿಂಗ್ಸ್, ಏನಾಗ್ತಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಫೀಲಿಂಗ್ ಲೈಕ್ ಓ ಯಾ ಐ ಆಮ್ ಫುಲ್ ಫ್ರೀ ನಾವು ಅಂತ. ಆ್ಯಂಡ್ ಏನೇ ಮಾಡಬೇಕಂತ ಇದ್ದರೂ ಲೈಕ್ ಜಸ್ಟ್ ಡೂ ಇಟ್. ಅವ್ರಿಗೆ ಕೇಳ್ಬೇಕು, ಇವ್ರಿಗೆ ಕೇಳ್ಬೇಕು ಬೇಡ, ಸಜೆಷನ್ ಬರುತ್ತೆ ತಗೊಳ್ಳಿ, ಬೇಕಾಗಿದ್ದು ಮಾತ್ರ ತಗೋಬೇಕು. ಅದರಲ್ಲೂ ಫಾರ್ ಎಕ್ಸಾಂಪಲ್ ಆ ರೋಡಿಂದ ಎಕ್ಸಾಂಪಲ್ ಕೊಡ್ತೀನಿ. ಆ ರೋಡಲ್ಲಿ ನೀವು ಕಂಫರ್ಟಾಗಿರ್ತೀರ, ಯಾರೋ ಒಬ್ಬ ಬಂದ್ಬಿಟ್ಟು ಅಲ್ಲಿ ನಿಲ್ಬೇಡೋ, ಅಲ್ಲಿ ಸರಿ ಇಲ್ಲ, ಹಂಗೆ ಹಿಂಗೆ ತಲ್ಲೇನೇ ಕೆಡ್ಸ್ಕೊಬೇಡಿ. ನಿಮಗೆ ಕಂಫರ್ಟ್ ಇದೆಯಾ, ನೀವು ಓಕೆ ಫೀಲ್ ಆಗ್ತಾಯಿದ್ದೀರಾ, ದಟ್ಸ್ ಎನಫ್. ಇನ್ನು ಯಾವನ್ ಮಾತ್ರ ಕೇಳೋದು ಬೇಡ ಗುರು. ಯಾಕೆ ಕೇಳ್ತೀಯ? ನಿನಗೆ ನೀನು ಕಂಫರ್ಟ್ ಆಗಿದೆಯಾ ಆ್ಯಂಡ್ ಯು ಆರ್ ಎಕ್ಸ್ಪ್ಲೋರಿಂಗ್ ಯುವರ್ ಸೆಲ್ಫ್, ಸಾಕು. ತುಂಬ ಶೂಟ್ ಆಗ್ತಾಯಿದ್ದೀನಿ. ಬಟ್ ಯಾ ಜಸ್ಟ್ ಟ್ರೈ ದಿಸ್ ಒನ್ಸ್ ಕೇಳ್ಯಾರೆ, ಟ್ರೈ ದಿಸ್ ಒನ್ಸ್. ಎಷ್ಟು ಫ್ರೀ ಆಗ್ತೀರಾ ನೋಡಿ, ನೀವೇ ಯೋಚನೆ ಮಾಡಿ. ಆ ಫ್ರಸ್ಟ್ರೇಷನ್ ಲೆವೆಲ್ ಹೆಂಗೆ ಬಿಸಾಕ್ತೀರಾ ನೋಡಿ. ಆ್ಯಂಡ್ ನಾನು ಕೂಡ ಅಷ್ಟೇ, ಬೆಳಗಿಂದ ಇಫ್ ಐ ಆಮ್ ಫೀಲಿಂಗ್ ಲೈಕ್ ಆ ಮ್ಯಾಟ್ರ್ ತಲೆಗೆ ಬಂದಿದ್ದ ತಕ್ಷಣ ಐ ಆಮ್ ಟರ್ನಿಂಗ್ ಆನ್ ಮೈ ಲ್ಯಾಪ್ಟಾಪ್. ಆ್ಯಂಡ್ ಇವಾಗಲೂ ಅಷ್ಟೇ ನೋಡಿ, ಚಾರ್ಜೇ ಖಾಲಿ ಆಗಿಬಿಟ್ಟಿದೆ ಆ್ಯಕ್ಚುಲಿ. ನೋಡಿ ಇಲ್ಲಿ ಆರೆಂಜಲ್ಲಿದೆ, ಅದು ಗ್ರೀನ್ ಬಂದರೆ ಚಾರ್ಜ್ ಫುಲ್ ಆಗಿದೆ ಅಂತ. ಜಸ್ಟ್ ಐ ಆಮ್ ಡೂಯಿಂಗ್ ಮೈ ಪ್ರೊಡಕ್ಟಿವ್ ವರ್ಕ್, ಓಕೆನಾ. ಆ್ಯಂಡ್ ಆಫ್ಟರ್ ಒಂದು ಶೂಟ್ ಇತ್ತು ಆ್ಯಂಡ್ ಐ ಫೆಲ್ ಲೈಕ್ ಕಂಫರ್ಟ್ ಆಗಲಿಲ್ಲ. ಆಯ್ತು ಬಿಡು, ನಾಳೆ ಮಾಡಿದ್ದಾರೆ ಆಯಿತು. ಬಟ್ ಯು ಹ್ಯಾವ್ ಟು ಗೆಟ್ ಬಿಸಿ ಇನ್ ಸಮ್ ಅದರ್ ವರ್ಕ್, ಓಕೆ. ಇಫ್ ಒನ್ ವರ್ಕ್ ನಿಮಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ವಿಚ್ ದ ವರ್ಕ್. ಅದೇ ವರ್ಕ್ ಮಾಡಬೇಕಂತ ಏನಿಲ್ಲ, ಬಟ್ ಯು ಹ್ಯಾವ್ ಟು ಬಿ ಪ್ರೊಡಕ್ಟಿವ್ ಅಷ್ಟೇ. ಸುಮ್ಮನೆ ಅಂತೂ ಕೂರಕ್ಕೆ ಹೋಗ್ಬಿಡಿ. ಸುಮ್ಮನೆ ಕೂತ್ರೆ ಉಂಟಲ್ಲ, ಭಾಳ ತಲೆ ಬಿಸಿ ಮಾಡ್ಕೊತೀರ. 5 ನಿಮಿಷ ಇದನ್ನೇ ಮಾತಾಡಿದ್ದೀನಿ. ಇನ್ಯಾವ ರೇಂಜಿಗೆ ನಾನು ಬೆಟರ್ ಫೀಲ್ ಆಗ್ತಾಯಿದ್ದೀನಿ ಈಗ ಯೋಚನೆ ಮಾಡಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ವಾ? ಇಂಚರ ವಿಸ್ತಾ ಹೋಮ್ಸ್ಟೇಲಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಫೋಟೋಶೂಟ್ ಮಾಡಿದೆ. ಇವತ್ತು ನನಗೆ ಅಲ್ಟಿಮೇಟ್ ಹ್ಯಾಪಿನೆಸ್ ಆಗ್ತಾಯಿತ್ತು ಆಯಿತಾ ಅಲ್ಲಿ ನಾನು ಕೆಲಸ ಮಾಡೋತ್ತಿಗೆ, ಬಿಕಾಸ್ ಐ ಆಮ್ ಹ್ಯಾವಿಂಗ್ ದಟ್ ಫ್ರಸ್ಟ್ರೇಷನ್ ಆನ್ ಮೈ ಹೆಡ್. ಆ್ಯಂಡ್ ಇವತ್ತು ಅಲ್ಲಿ ಫೋಟೋಶೂಟಿಗೆ ಕೂಡ ಅಷ್ಟೇ, ಅಲ್ಲಿ ಬಂದಿರೋ ಗೆಸ್ಟಿಂದ, ಆ್ಯಂಡ್ ಐ ವಿಲ್ ಕ್ಯಾಪ್ಚರ್ ದ ಗೆಸ್ಟ್ ಫೋಟೋಸ್ ದೇರ್, ಓಕೆ. ಸೊ ಬಂದಿರೋ ಗೆಸ್ಟ್ ಕೂಡ ತುಂಬ ಕೋಆಪರೇಟಿವ್ ಇದ್ದರು. ಆ್ಯಂಡ್ ದೇ ವರ್ ಡೂಯಿಂಗ್ ಆಲ್ ದ ಪೋಸಸ್ ವಾಟ್ ಎವರ್ ಐ ವಾಸ್ ಸೇಯಿಂಗ್, ಆ್ಯಂಡ್ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ಎಂಜಾಯಿಂಗ್ ಡೂಯಿಂಗ್ ದಟ್. ಗೆಳೆಯರೆ, ಹೇಳ್ತೀನಲ್ಲ, ಆ ಫ್ರಸ್ಟ್ರೇಷನ್ ತಲೆಯಲ್ಲಿ ಇಟ್ಕೊಂಡ್ರೆ ನೀವೇ ಕುಗ್ತೀರಾ. ಆ್ಯಂಡ್ ಸಮ್ ಅದರ್ ವಿಲ್ ಕಮ್ ಆ್ಯಂಡ್ ಯೂಸ್ ದಟ್ ಫ್ರಸ್ಟ್ರೇಷನ್ ಲೆವೆಲ್ ಫಾರ್ ದೇರ್ ಪರ್ಪಸಸ್. ಡೋಂಟ್ ಲೆಟ್ ಪೀಪಲ್ ಟು ಯೂಸ್ ಯುವರ್ ಫ್ರಸ್ಟ್ರೇಷನ್ ಲೆವೆಲ್ ಫಾರ್ ದೇರ್ ಬಿಸ್ನೆಸ್, ಓಕೆ. ದಿಸ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಡೋಂಟ್ ಲೆಟ್ ಪೀಪಲ್ ಯೂಸ್ ಯುವರ್ ಫ್ರಸ್ಟ್ರೇಷನ್ ಲೆವೆಲ್ ಆರ್ ಯುವರ್ ಡೌನ್ಫಾಲ್. ಆ್ಯಂಡ್ ದಿಸ್ ವಾಸ್ ಟಾಟ್ ಬೈ ಅವರ್ ನಿಹಾಲ್ ಸರ್, ಅವರ್ ಬಿಲೌಡ್ ನಿಹಾಲ್ ಸರ್. ನಮ್ಮ ಡೌನ್ಫಾಲ್ ಆಗ್ತಾಯಿದೆ ಅಂತ ಹೇಳಿದ್ರೆ ಅದನ್ನು ಇನ್ನೊಬ್ಬರಿಗೆ ತೋರ್ಸೋಕ್ಕೆ ಹೋಗಬಾರ್ದು. ಯು ಹ್ಯಾವ್ ಟು ಕೀಪ್ ಇಟ್ ಯುವರ್ ಸೆಲ್ಫ್. ಆ್ಯಂಡ್ ಈಗ ನನಗೆ ಹೇಳ್ಬೇಡಿ ಆಯಿತಾ, ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ಹೇಳ್ತಾ ಇದ್ದಾನೆ ಫ್ರಸ್ಟ್ರೇಷನ್ ಹಂಗೆ. ಫ್ರಸ್ಟ್ರೇಷನ್ ಈಸ್ ಡಿಫ್ರೆಂಟ್ ಆ್ಯಂಡ್ ಡೌನ್ಫಾಲ್ ಈಸ್ ಡಿಫ್ರೆಂಟ್. ಡೋಂಟ್ ಮಿಕ್ಸ್ ಅಪ್ ಟುಗೆದರ್. ಆ್ಯಂಡ್ ಈಗಲೂ ಅಷ್ಟೇ, ಮನೇಲಿ ಒಬ್ಬನೇ ಇದ್ದೀನಿ. ಮಮ್ಮಿ ಆಚೆ ಹೋಗಿದ್ದಾರೆ ಓರಿಯೋ ಕರ್ಕೊಂಡು. ಮೈ ಓರಿಯೋ ಶಿಡ್ಸು ದ ಬಾಯ್, ಓರಿಯೋ ದ ಬಾಯ್. ಪಾಪ ಅಲ್ಲಿ ಕೀಸ್ಕೊಳಕ್ಕೆ ಹೋದೆ, ಅವನಿಗೆ ಕಣ್ಣತ್ರ ಉಣ್ಣೆ ಇತ್ತು, ತೆಗೆದುಬಿಟ್ಟು ಬಂದೆ. ಪಾಪ ಹುಡುಗ ಮೇ ಬಿ ಹುಳಾಗಿರ್ಬೇಕು, ಮತ್ತು ಅದು ಲಿಕ್ವಿಡ್ ಬರುತ್ತೆ, ಓಕೆನಾ. ಆ್ಯಕ್ಚುಲಿ ಅದು 3 months ಒನ್ಸಿಗೆ ಹಾಕೋದು, ಬಟ್ ಇವನಿಗೆ ತುಂಬ ಆಗ್ತಿದೆ ಈಗ. 1 month ಆಗಿರ್ಬೋದು ಅಷ್ಟೇ. ಟೌನಿಗೆ ಹೋದಾಗ ಹೌದು ಪಾಪಕ್ಕೆ ತಂದು ಹಾಕಬೇಕು. ಐ ಆಮ್ ಫೀಲಿಂಗ್ ಬೆಟರ್ ನಾವು. ವಿ ಫೀಲಿಂಗ್ ಹ್ಯಾಪಿ. ತಡೀರಿ ಆನ್ ಮಾಡ್ತೀನಿ. ಈಗ ನಮ್ಮ ನಿಹಾಲ್ ಸರ್ ಹೋಮ್ ಸ್ಟೇ ಹೋಗ್ತಾ ಇದೀವಿ. ಮೊದಲು ಮ್ಯಾಟ್ರ್ ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ. ನಾನು ನಿಹಾಲ್ ಸರ್ ಹೋಮ್ ಸ್ಟೇ ಹೋಗ್ತಾ ಇದ್ದೀವಿ. ನಮ್ಮ ನಿಹಾಲ್ ಸರ್ ಫ್ಲೈಟ್ ಹೆಂಗೆ ಓಡಿಸೋದು ಹೋಗುತ್ತೆ ಅಂತ, ಅದು ಹೆಂಗೆ ಹಾರುತ್ತೆ ಅನ್ನೋದು ಹೇಳ್ಕೊಡ್ತಾರೆ. ತೋರಿಸ್ಕೊಡಿ ಸರ್. ಕತ್ಲೆ ಕಣ. ಇಲ್ಲ, ನಮ್ಮ ಕ್ಯಾಮ್ರಾ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀನಿ. ಸೊ ಫ್ಲೈಟು ಹಿಂಗೆ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಅವರಿಗೆ. ಹಿಂಗಿರುತ್ತೆ. ರನ್ವೇಲಿ ಹೋಗುತ್ತೆ. ಹೋಗ್ತಾ ಸ್ಪೀಡ್ ಕ್ಯಾಚ್ ಆಗುತ್ತೆ. ಅವಾಗ ಏನಾಗುತ್ತೆ, ಫ್ಲೈಟ್ ವಿಲ್ ಟಿಲ್ಟ್. ನೀವು ಟಿಲ್ಟ್ ಮಾಡಿದ ತಕ್ಷಣ ಏರ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್ ಫ್ರಮ್ ಡೌನ್ ಆಫ್ ದಿ ಏರೋಪ್ಲೇನ್ ಅಂಡ್ ಇಟ್ ವಿಲ್ ಸ್ಟಾರ್ಟ್ ಲಿಫ್ಟ್. ಹೊಸ ನ್ಯೂಸ್. Once it will reach the higher altitude, the turbines will start spinning. So it will maintain that pace and it will go. ಇಷ್ಟನಾ?
ಅಷ್ಟೇ ಇಷ್ಟ. ಬೇರೆದೇನೋ ಇದೆ. ಇಲ್ಲ ಬೇರೆದೇನೋ ಇದೆ. ಕ್ಯಾಮ್ರಾ ಆಫ್ ಆದ್ಮೇಲೆ ಬರುತ್ತೆ. ಅದೇನ್ ತಿಳ್ಕೊಂಡು ನಾನು ಮತ್ತೆ ಕ್ಯಾಮ್ರಾ ಮುಂದೆ ಬರ್ತೀವಿ ನಾವಿಬ್ರು. ಅದರಲ್ಲಿ ಏನು ರಾಕೆಟ್ ಸೈನ್ಸ್ ಏನು ಇರಲಿಲ್ಲ. ಸರ್ ಹೇಳಿದ್ದೆ ಕರೆಕ್ಟಾಗಿತ್ತು. ನಾನೇನೋ ಬೇರೆ ಇದೆ ಅಂದ್ಕೊಂಡಿದ್ದೆ, ಬಟ್ ಬೇರೆದೇನೂ ಇರಲಿಲ್ಲ. ಸರ್ ಹೇಳಿದ್ದೆ ಇತ್ತು. ಸಿಂಪಲ್ ಸೈನ್ಸ್. ಆ್ಯಕ್ಚುಲಿ ನನಗೆ ಒಂದು ಕ್ವಶನ್ ಮೂಡ್ತಾ ಇದೆ ಸರ್. ಹೇಳಿ. ನೀವು BBA ಓದಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನಕ್ಕೆ ಬಂತು ನಿಮ್ಮ ತಲೆಯಲ್ಲಿ? ನಾನು ಸೈನ್ಸ್ ಸ್ಟೂಡೆಂಟೇ. ಓ ಕರೆಕ್ಟು. ಐ ವಾಸ್ ಇಂಟು ಬ್ಯಾಡ್ಮಿಂಟನ್ ಫಾರ್ 4 years. ಅದಕ್ಕೆ ಅದು ಸ್ಟೋರಿ ಬೇಡ. ಅದು ಇನ್ನೊಂದಿನ ಒಂದು ಪಾಡ್ಕಾಸ್ಟ್ ಮಾಡೋಣ ಸರ್ ಜೊತೆ. ಭಾಳ ಲೆಂತಿ ಇದೆ ಸ್ಟೋರಿ. ಆಮೇಲೆ ಲಾಗ್ 1 hour ಆಗಿಬಿಡುತ್ತೆ. ಆಮೇಲೆ ಭಾಳ ಲಂಬಿ ಕಹಾನಿ ಇದೆ. ಇದಕ್ಕೆಲ್ಲ ಸ್ಫೂರ್ತಿ ಸಂಜಯ್ ಸಾಫ್ಟ್ ಸ್ಕೂಲು. ಇಷ್ಟು ಮಾತ್ರ ಹೇಳ್ಬಲ್ಲೆ. ಸಂಜಯ್ ಸಾಫ್ಟ್ ಸ್ಕೂಲಲ್ಲಿರೋ ಇಂಡೋರ್ ಬ್ಯಾಡ್ಮಿಂಟನ್ ಕೋರ್ಟು ಇಷ್ಟಕ್ಕೆಲ್ಲ ಸ್ಫೂರ್ತಿ. ಓಜಿ ಸ್ಕೂಲ್. ಓಜಿ ಸ್ಕೂಲ್. ಇದಕ್ಕೆಲ್ಲ ಸ್ಫೂರ್ತಿ ಇಂಡೋರ್ ಬ್ಯಾಡ್ಮಿಂಟನ್ ಕೋರ್ಟ್ ಅಟ್ ಸಂಜಯ್ ಸಾಫ್ಟ್ ಸ್ಕೂಲ್. ಅಲ್ಲಿಂದ ಇನ್ಸ್ಪೈರ್ ಆಗಿದ್ದು ನಮ್ಮ ಸರ್ರು ಭಾಳ ಸ್ಟೋರಿಗಳು ನಡೆದಿದ್ದಾವೆ. ಒಂದಿನ ನೀವೇನು ಸಂಜೆ ಹೋಮ್ ಸ್ಟೇ ಕಡೆ ಬರ್ತಾ ಇದ್ದೀರಾ ನನ್ನ ಜೊತೆ? ಅದು ಕಾಂಟೆಂಟ್ ಇರಲಿಲ್ಲ ಸರ್, ನೀವು ಕಾಂಟೆಂಟ್ ಕೊಡ್ತೀರಾ ಅಂತ ಬಂದೆ. ಆ್ಯಂಡ್ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಇವತ್ತು ನಾನು ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕಿದ್ದೆ. ಇಟ್ಸ್ ಲೈಕ್ ಎ ಸೆಕೆಂಡ್ ಹೋಮ್ ಫಾರ್ ಮೀ. ನಮ್ಮ ಫಸ್ಟ್ ಮನೆ ಅಲ್ಲಿ ಮಾಮೂಲಿ ಕಾಂಟೆಂಟ್ ಎಲ್ಲ ಶೂಟ್ ಮಾಡ್ತೀವಲ್ಲ, ದಿಸ್ ಈಸ್ ಸೆಕೆಂಡ್ ಹೋಮ್ ಫಾರ್ ಎಸ್ ಇನ್ ಎವ್ರಿಥಿಂಗ್. ನಮ್ಮ ಆರ್ದೇ ಹೋಮ್ ಸ್ಟೇಗೆ ರಿಸಾರ್ಟ್ ಆಗಿದ್ದೀವಿ. ಆ್ಯಂಡ್ ಆಲ್ ಫುಡ್ ಈಸ್ ಇಯರ್ ಪಡ್ಸ ಕಿವಿಗೆ ಹತ್ತಿಟ್ಕೊಂಡಿದ್ದೆ. ಆ್ಯಂಡ್ ಇದು ಕಿವಿ ಕ್ಲೋಸ್ ಇತ್ತು. ಐ ಥಾಟ್ ಮೈ ಇಯರ್ಸ್ ಆರ್ ಕ್ಲೋಸ್ಡ್ ವಿತ್ ಕಾಟನ್, ಬಟ್ ಇಟ್ಸ್ ಕವರ್ಡ್ ವಿತ್ ಇಯರ್ಪಾಡ್ಸ್. ಇದು ನಮ್ಮ ತೋಪೆ ಸರ್ ಮಾಡಿರೋದು. ತೋಪೆ ಸರ್ ಇದು ಕುಕ್ಕರ್ನ ಬಸ್ಟ್ ಮಾಡಿಬಿಟ್ಟಿದ್ದಾರೆ ಡಬಾ. ಸದ್ಯ ಹಂಚಾವುದು ಮುರಿದೋಗಿಲ್ಲ. ನಮ್ಮ ಸರಿಗೆ ಎಕ್ಸ್ಟ್ರಾ ಕೆಲಸ ಆಗೋದಿಲ್ಲ ಅಂದರೆ ಮಳೆಗಾಲದಲ್ಲಿ. ಇದಾಗಿರುತ್ತೆ ನಮ್ಮ ಡೇ 52. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 53 ಒಳಗೆ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.